ಸಿದ್ದರಾಮಯ್ಯವರು ಸರ್ಕಾರ ಇದ್ದಾಗ ಮಧು ಬಂಗಾರಪ್ಪನವರು ಕರ್ನಾಟಕದ ಎಲ್ಲ ಕಾಲೇಜ್ ಸ್ಕೂಲ್ಗಳಲ್ಲಿ ಹಿಜಾಬ್ಗೆ ಪರ್ಮಿಷನ್ ಕೊಟ್ಟರು. ಕಾನೂನು ಪ್ರಕಾರ ಮತ್ತು ನ್ಯಾಯಾಂಗದಲ್ಲಿ ಈಗಾಗಲೇ ಅದ್ರ ಬಗ್ಗೆ ಇನ್ನೂ ನ್ಯಾಯಾಂಗ ಸ್ಪಷ್ಟ ತೀರ್ಪು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟು. ಇವತ್ತು ಅದನ್ನು ಕರ್ನಾಟಕದಲ್ಲಿ ನ್ಯಾಯಾಂಗದ ಒಂದು ಪರಿಧಿಯಲ್ಲಿದ್ದಾಗ ಅದನ್ನು ಉಲ್ಲಂಘನೆ ಮಾಡಿ ಒತ್ತಾಯ ಮಾಡಿದ್ರೆ ಪ್ರತಿಭಟನಾರ್ಥವಾಗಿ ನಾವು ನಮ್ಮ ಹಿಂದೂ ಮಕ್ಕಳಿಗೆ ಕೇಸರಿ ಶಾಲು ಕೇಸರಿ ತಿಲಕ ಹಚ್ಕೊಂಡು ಶಾಲೆಯಲ್ಲಿ ಅಟೆಂಡೆನ್ಸ್ ತಗೋವಾಗ ಇನ್ನು ಮೇಲೆ ಎಸ್ ಸರ್ ಅನ್ಬೇಡ್ರಿ, ಜೈ ಶ್ರೀರಾಮ್ ಅಂದ್ರಿ, ಜೈ ಭೀಮ್ ಅಂದ್ರಿ. ನಿಮಗೆ ಯಾರ ಸಂವಿಧಾನದಲ್ಲಿ ಭೀಮ ಭಾರತದ ರಾಷ್ಟ್ರೀಯ ಪುರುಷ, ರಾಮ ಅವರಿಬ್ಬರ ಹೆಸರಲ್ಲೇ ನೀವು ಅಟೆಂಡೆನ್ಸ್ ಕೊಡ್ರಿ ಅಂತೇಳಿ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮೊದಲು ಧಾರವಾಡ ಹೈಸ್ಕೂಲ್ ಜೂನಿಯರ್ ಕಾಲೇಜಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಮ್ಮಿಂದೊಮ್ಮೆ ಪೊಲೀಸರು ಬಂದು ನಮ್ಮನ್ನು ಇನ್ನೂ ಕಾರ್ಯಕ್ರಮನೇ ಪ್ರಾರಂಭ ಆಗಿಲ್ಲ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಇವತ್ತು ತಂದು ಹಾಕುವಂಥ ಬಹುಶಃ ಬ್ರಿಟಿಷರು ಸಹಿತ ಈ ರೀತಿ ಮಾಡ್ತಿರ್ಲಿಲ್ಲ. ಅವ್ರು ಬ್ರಿಟಿಷರು ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಆದರೆ ಇವತ್ತಿನ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಬಂದ ಮೇಲೆ ಇವತ್ತು ಹೋರಾಟ ಮಾಡೋಕ್ಕಿಂತ ಮುಂಚೆನೇ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಈ ರಾಜ್ಯ ಸರ್ಕಾರದ ಈ ನಿಲುವನ್ನು ಖಂಡಿಸ್ತೇನೆ. ನಾವು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಈಗ ಮೊದಲೇದು ಗೊಂಡಿಗೆ ಆಗಿದೆ ವಿಜಾಪುರದಿಂದ ಇಡೀ ಕರ್ನಾಟಕ ಪೂರ್ತಿ. ಮುಂದಿನ ದಿವಸಗಳಲ್ಲಿ ಈ ಹಿಜಾಬ್ ವಿರುದ್ಧ ಕೇಸರಿ ಶಾಲೆ ಹಾಕ್ಕೊಂಡು ಹೋಗುವಂಥದ್ರ ಬಗ್ಗೆ ಹೋರಾಟವನ್ನು ಸ್ವಯಂ ಪ್ರೇರಿತವಾಗಿ ಎಲ್ಲ ಜಿಲ್ಲೆ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಮಾಡ್ತೀವಿ. ಸರಿ, ರಾಜ್ಯ ಸರ್ಕಾರ ತಮ್ಮ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಮಾಡ್ತಿದೆ ಅಂತ ನಂಗಾಯ್ತು. ಹೌದು, ಮತ್ತು ಈಗ ನೋಡಿರಿ, ಇನ್ನೂ ನಾವು ಬಂದು ಇಳಿದಿಲ್ಲ. ಪೊಲೀಸರು ನಮ್ಮನ್ನೆಲ್ಲ ಹಿಡ್ಕೊಂಡು ತಮ್ಮ ಗಾಡಿಯೆಲ್ಲ ಹಾಕ್ಕೊಂಡು ಬಂದು ಅವೆಲ್ಲ ಅದು ಪ್ರತಿಭಟನೆ ಮಾಡಿದ್ವಿ, ಪ್ರತಿರೋಧ ಮಾಡಿದ್ವಿ. ಆದರೆ ನಾವು ಹೇಳಿದೆವು, ನಾವು ಮಾಡೋ ಕಾರ್ಯಕ್ರಮ ಮಾಡಿದ ಮೇಲೆ ನೀವು ಕ್ರಮ ತೊಗೊಂಡ್ರಿ ಅಂದರೂ ಕೇಳಿಲ್ಲ. ಮ್ಯಾಲಿನ ಕಾಂಗ್ರೆಸ್ಸಿನ ಗೃಹ ಮಂತ್ರಿ, ಮುಖ್ಯಮಂತ್ರಿ ಭಯಂಕರ ಪೊಲೀಸ್ ಇಲಾಖೆ ಮೇಲೆ ಪ್ರೆಷರ್ ಮಾಡಿ ಇವತ್ತು ನಮ್ಮ ಹೋರಾಟವನ್ನು ವಿಫಲಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಇವತ್ತು ಹೋರಾಟ ವಿಫಲ ಆಗಿಲ್ಲ. ನಮ್ಮ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಶಾಲೆಗಳನ್ನ ಹಂಚಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇವರು ಏನೇ ಮಾಡೋದು ಸಹ ನಾವು ರಾಜ್ಯದ ನಮ್ಮ
ವಿದ್ಯಾರ್ಥಿನ ಕರೆ ಕೊಡ್ತೀವಿ. ತಾವೇ ಸ್ವಯಂ ಪ್ರೇರಿತವಾಗಿ ಶಾಲನ್ನು ಹಾಕ್ಕೊಂಡು ಕೇಸರಿ ತಿಲಕ ಹಚ್ಕೊಂಡು ಹೋಗ್ಬೇಕಂತೇಳಿ ಕರೆ ಕೊಡ್ತೀವಿ. ಸರ್, ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಯಾಗಿ ಚಾರ್ಜ್ ತಗೊಂಡು ಸರ್, ಅದ್ರ ಬಗ್ಗೆ ಏನೈತೆ? ಪ್ರಿಯಾಂಕಾ ಖರ್ಗೆ ನೋಡ್ರಿ, ಯಾರೇ ಚಾರ್ಜ್ ತಗೊಳ್ಳಿ, ಯಾರೇ ಗೃಹ ಮಂತ್ರಿ ಆಗಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಅಂತೆ ನಡಿಬೇಕು, ಕಾನೂನಿನಂತೆ ನಡಿಬೇಕು. ಇವ್ರು ಕಾನೂನು ಬಿಟ್ಟು ಏನಾರು ಮಾಡ್ಲಿಕ್ಕೆ ಹೋದರೆ ನಮಗೆ ನ್ಯಾಯಾಂಗ ಅನ್ನೋದಿದೆ. ನ್ಯಾಯಾಲಯದಲ್ಲಿ ನಮ್ಗೆ ಅಲ್ಲೇನಿದೆ ಸಂವಿಧಾನ ಪ್ರಕಾರ ನಮಗೆ ಕಾನೂನು ಏನಿದೆ ಆ ಪ್ರಕಾರ ನಮ್ಗೆ ನ್ಯಾಯ ಸಿಗ್ತದೆ. ನಾವು ಯಾರಾದ್ರೂ ಏನು ಅಂಜು ಪ್ರಶ್ನೆ ಇಲ್ಲ. ಅವರ ಸ್ವವೈಯಕ್ತಿಕವಾಗಿ ಆಗಿರ್ಬೋದು. ಆದರೆ ನಮಗೇನು ನಮ್ಮ ಹೋರಾಟಗಳಿಗೆ ನಾವೇನು ಗುಂಡಗಳಲ್ಲ, ರೌಡಿಗಳಲ್ಲ, ನಾವೇನೋ ದಾರಿ ಸ್ಟ್ರೀಟ್ ರೌಡಿ ಅಲ್ಲ. ನಾವು ಜನಪರ ಹೋರಾಟ ಮಾಡ್ತೀವಿ. ಅದಕ್ಕೆ ಯಾರು ಬಂದರೂ ನಾವು ಏನು ಸ್ವಾಗತ ಮಾಡ್ತೀವಿ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ಸರ್. ಸಮವಸ್ತ್ರ ಹಾಕೋಬೇಕು ಸರ್ ಎಲ್ಲ ಕಡೆ. ಈಗ ಮತ್ತು ಒಂದು ಪಂಗಡದವರು ಜಾಸ್ತಿ ಮಾಡಿದ್ರೆ ಇನ್ನೊಂದು ಪಂಗಡದವ್ರು ತಾವಾಗೇ ಹೇಳ್ತಾರೆ. ಅಂದ್ರೆ ಕೊಟ್ರಿ ಎಲ್ಲಕ್ಕೂ ಅವಕಾಶ ಕೊಟ್ರಿ, ಎಲ್ಲರಿಗೂ ಅವಕಾಶ ಕೊಡ್ಬೇಕ್ರಿ ಸರ್. ಇದೇ ಜಾತಿ ಇದೇ ಮತ ಇವರೇ ಇವ್ರು ಇದೇ ಹಾಕೋಬೇಕು, ಹಿಂದೂಗಳು ಕೇಸರಿ ಶಾಲೆ ಹಾಕೋಬೇಕು, ಮುಸ್ಲಿಂ ಹಿಜಾಬೆ ಹಾಕೋಬೇಕು, ಎಲ್ಲಿ ರೂಲ್ಸ್ ಇಲ್ಲ ಸರ್. ಅನ್ನೋದು ಆಗ್ಬಾರ್ದು ಅಂತ ಹೇಳ್ತೀವಿ. ಆಗ್ಬಾರ್ದು, ಇದು ಆಗ್ಬಾರ್ದು. ಈಗ ಎತ್ತಾಡೋರು ಮಾಡ್ತಾರೋ ಸರಿ ಅಂತೀರೋ ತಪ್ಪಂತೀರೋ? ಸರ್, ಒಂದ್ ಕಡೆಯಿಂದ ನೋಡಿದ್ರೆ ಸರಿ ಅಂತಾನು ಹೇಳಕ್ ಆಗಂಗಿಲ್ಲ, ತಪ್ಪಂತನೂ ಹೇಳಕ್ ಆಗಂಗಿಲ್ಲ. ಯಾಕಂದ್ರ ಒಂದ್ ಕಡೆಯಿಂದ ಆಗ್ತಿದೆ ಅಂದ್ರೆ ಇನ್ನೊಂದ್ ಕಡೆಯಿಂದ ಮಾಡ್ಬೇಕಾಗ್ತದೆ. ಒಂದ್ ಕಡೆನವ್ರು ಶಾಂತಿ ಇದ್ರೆ ಇನ್ನೊಂದ್ ಕಡೆದವ್ರು ಶಾಂತ ಆಗ್ತಾರೆ. ನಿಮ್ ಪ್ರಕಾರ ಹಿಜಾಬು ಬೇಡ, ಕೇಸರಿ ಶಾಲು ಬೇಡ? ಯಾವ್ದು ಬೇಡ ಸರ್. ನಿಮ್ಮ ಹೆಸರು? ಅದು ರಿಲಿಜನ್ ಬಹಳ ಪ್ರೈವೇಟ್ ಚೀಸ್. ಅದು ಒಂದ್ ಮನುಷ್ಯನ್ ಪ್ರೈವೇಟ್ ಇರ್ತದೆ. ಅದು ಎಲ್ಲಾ ಕಡೆ ಹಾಕೊಂಡು ತಿರುಗಾಡೋದು, ನಾವು ಪ್ರಚಾರ ಮಾಡೋದು, ದ್ಯಾಟ್ಸ್ ನಾಟ್ ರೈಟ್ ಸರ್. ಶಿಕ್ಷಣದಲ್ಲಿ ಬೇಡ. ಬೇರೆದಲ್ಲಿ ನಿಮ್ ಪ್ರೈವೇಟ್ ಚೀಸ್ ಆಗಿ ಇಟ್ಕೊಳ್ಳಿ. ಅದು ಶಿಕ್ಷಣದಲ್ಲಿ ಯಾವುದೇ ಜಾತಿ ಮತಾಂತರ ಬೇಡ, ಸಮಾನತೆ ಇರಬೇಕು. ನಿಮ್ಮ ಹೆಸರು? ಕಾರ್ತಿಕ್ ಮೂರ್ಖಂಡೆ. ಚಲೋ ಮಾತಾಡಿ. ಏನಾಯ್ತ್ರಿ ಶಿಕ್ಷಣ? ಹೇಳ್ರಿ ಸರ್, ಹೆಸರು ಶಾಲು ಕೊಡ್ತೀವಿ ಏನಾಗ್ತಾರೆ. ಇದು ಬೇಕೋ ಬೇಡ ಅಂತ ಹೇಳ್ಬೋದು ಸರ್. ಒಂದು ನಿಮಿಷ ಕೈ ಬಿಚ್ಚುತ್ತೆ ಸರ್. ರೆಡಿ ಸರ್, ರೆಡಿ. ಒಂದು ನಿಮಿಷ ಏನು ಹಾಕಲ್ಲ ನನ್ನ ಕಡೆ ಸುನಿಲ್ಲ ಎಲ್ಲೋದೆ
ಎಲ್ಲೋದೆ ಸರ್ ಸ್ಕೂಲ್ನಲ್ಲಿ ತಡಿ ಒಂದು ನಿಮಿಷ ತಡಿ ಸುಮ್ಮನೆ ಒಂದು ನಿಮಿಷ ಹಾಂ ಹೇಳಿ ಹಾಂ ಸರ್ ಸ್ಕೂಲ್ನಲ್ಲಿ ಹಾಕೊಳ್ಳೋದು ಸಮವಸ್ತ್ರ ಹ್ಞೂ ಯೂನಿಫಾರ್ಮ್ ಅಂತ ಯಾರು ದೊಡ್ಡವರಲ್ಲ ಸಣ್ಣವರಲ್ಲ ಹಿಂದೂ ಅಲ್ಲ ಮುಸ್ಲಿಂ ಅಲ್ಲ ಕ್ರಿಶ್ಚಿಯನ್ ಅಲ್ಲ ಜೈನ್ ಅಲ್ಲ ಹ್ಞೂ ಎಲ್ಲರೂ ಯೂನಿಫಾರ್ಮ್ ಹಾಕೋಬೇಕು ನಾನು ಬರೀ ಹಿಜಾಬ್ ಮಾತ್ರ ಧರಿಸಬೇಡಿ ಅಂತ ಹೇಳಲ್ಲ ಹ್ಞೂ ಕೇಸರಿ ಶಾಲ್ ಕೂಡ ಹಾಕಿ ಧರಿಸಬಾರ್ದು ಹ್ಞೂ ಯಾಕಂದ್ರೆ ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಹಾಕೋಬೇಕು ಹ್ಞೂ ಸ್ಕೂಲ್ ಇದಕ್ಕೆ ಎಜುಕೇಶನ್ ಈಸ್ ಎವ್ರಿ ಒನ್ ರೈಟ್ ಎಜುಕೇಶನ್ ಎಲ್ಲರಿಗೂ ಸಮಾನ ಅಂತ ಎಲ್ಲರಿಗೂ ಸಮಾನ ಎಜುಕೇಶನ್ ಈಸ್ ಎವ್ರಿ ಒನ್ಸ್ ರೈಟ್ ಹ್ಞೂ ವಿ ಕಾಂಟ್ ಡಿಫೆಂಡ್ ದೆಮ್ ವಿತ್ ರಿಲಿಜಿಯನ್ ಈಗ ಸಮೋ